ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವ್ಲಾಗ್ನ ನಮ್ಮ ಮನೆ ಅಂದರೆ ನಮ್ಮ ಅತ್ತೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಟೊಮೆಟೊ ಬಾತ್ ಮಾಡಬೇಕು ಅಂತ. ಯಾರ್ಯಾರು ಅಂದರೆ ನಾನು ಮತ್ತು ಮನೋಜ್ ಇಬ್ಬರು ಸೇರಿಕೊಂಡು ಟೊಮೆಟೊ ಬಾತ್ ಮಾಡ್ತಾಯಿದ್ದೀವಿ. ಏನಿಲ್ಲ ಸ್ಪೆಷಲ್ ಏನಿಲ್ಲ, ಸುಮ್ಮನೆ ಹಾಗೆ ನಮ್ಮ ಅತ್ತೆಗೆ ಒಂದು ಲೈಕ್ ರೆಗ್ಯುಲರಾಗಿ ಅವ್ರು ಕುಕ್ ಮಾಡ್ತಾ ಇರ್ತಾರಲ್ವ, ಸೊ ಹಾಗಾಗಿ ಇವತ್ತು ನಾವು ಟೊಮೆಟೊ ಬಾತ್ ಮಾಡಿ ನಮ್ಮ ಅತ್ತೆಗೆ ಟೇಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಏನು ಟೇಸ್ಟ್ ಗೊತ್ತಿಲ್ಲ. ನಾನು ನಮ್ಮನೇಲಿ ಇದ್ದಾಗ ಒಂದು ಸತಿ ಮಾಡಿದ್ದೆ, ಅದು ಬಿಟ್ಟರೆ ಇವತ್ತೇ ಮಾಡ್ತಾ ಇರೋದು ಅಷ್ಟೇ. ಆ್ಯಂಡ್ ಇನ್ನೊಂದೇನೆಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾರೂ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೋಡಿರೋ ಹಂಗೆ ಸಬ್ಸ್ಕ್ರೈಬ್ ಮಾಡಿರ್ತೀರ, ಮತ್ತು ಬಂದು ಅಲ್ಲಿ ನಾನು ಯೂಟ್ಯೂಬ್ ಸ್ಟುಡಿಯೋಲಿ ಚೆಕ್ ಮಾಡಿದಾಗ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗಿರುತ್ತೆ. ಯಾರು ಆ ಥರ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನೋಡಿ ಏನು ಕ್ಯೂಟಾಗಿದೆ, ಮಸ್ತಾಗಿದೆ. ಇದು ಫುಲ್ಲು ಓಪನ್ ಸ್ಪೇಸ್ ಅಲ್ವಾ, ನಮಗೆ ಒಂಥರ ಚೆನ್ನಾಗಿ ಕಾಣುತ್ತೆ. ಈಗ ಏನೇನು ಬೇಕು ರೆಸಿಪಿಗೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ಅಂತಿದ್ದೀರ. ಅವ್ರಿಗೆ ಇವಾಗ ಕುಕ್ಕಿಂಗ್ ಮಾಡೋದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾಯಿದೆ. ಅವರು ಮಾಡ್ತಾರೆ ಕುಕ್ಕಿಂಗ್, ಅಂದರೆ ಚಿಕನ್ ಎಲ್ಲ ಮಾಡ್ತಾರೆ. ಏನಾದರೂ ಸಣ್ಣ ಪುಟ್ಟದ್ದೆಲ್ಲ ಮಾಡಬೇಕು ಅಂದರೆ ಬರ್ತಾರೆ, ನಾನೇ ಮಾಡ್ತೀನಿ ಅಂತ. ಇವಾಗೇನೋ ಟೊಮೆಟೊ ಬಾತ್ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ ಹೇಗೆ ಮಾಡ್ತಾರೆ ಅಂತ. ನನಗೆ ಅವ್ರ ಕೈಲಿ ಮಾಡಿಸೋದೇ ಒಂಥರ ಖುಷಿ. ಬಿಕಾಸ್ ಅಟ್ಲೀಸ್ಟ್ ಬಂದು ಹೇಳ್ತಾರಲ್ವ, ನಾನು ಜಾಯ್ನ್ ಆಗ್ತೀನಿ, ನಾನು ಮಾಡ್ತೀನಿ ಅಂತ. ಅದೊಂದು ನನಗೆ ಖುಷಿ ಆಗುತ್ತೆ. ನೋಡೋಣ ಹೇಗೆ ಬರುತ್ತೆ ಅಂತ. ಟೊಮೆಟೊ ಬಾತ್ಗೆ ಬೇಕಾಗಿರೋ ಐಟಮ್ಸ್ನ ಇಟ್ಕೊಂಡಿದ್ದೀವಿ. ಟೊಮೆಟೊ 3 ಟೊಮೆಟೊ, 1 ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಆಯಿತು, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀವಿ. ಮತ್ತು ಇದು ಪುದೀನ, ಕೊತ್ತಂಬರಿ, ಮತ್ತು ಇದು ಪಲಾವ್ ಐಟಮ್ಸು. ಜಿಂಜರ್ ಗಾರ್ಲಿಕ್ ಪೇಸ್ಟು ಆ್ಯಕ್ಚುಲಿ ಮನೇಲಿ ಖಾಲಿ ಆಗಿರೋದ್ರಿಂದ ನಾವು ರೆಡಿ ತೊಗೊಂಬಂದ್ವಿ. ಮತ್ತು ತುಪ್ಪ, ಇಲ್ಲಿ ಅಕ್ಕಿ. ಈಗ ನಾವು ಪಾತ್ರೆ ಇಟ್ಕೊಂಡಿದ್ದೀವಿ. ಇದನ್ನು ಈಗ ಅಡುಗೆ ಮಾಡೋರು ನಮ್ಮ ಯಜಮಾನರು. ಸೊ ರೆಡಿನಾ ಮಾಡೋದಕ್ಕೆ? ಓಕೆ, ರೆಡಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಒಂಚೂರು. ಎಣ್ಣೆ ಹಾಕ್ಕೊತಿದ್ದಾರೆ, ಏನೋ ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ. ನೋಡೋಣ ಹೇಗೆ ಮಾಡ್ತಾರೆ ಅಂತ. ಎಣ್ಣೆ ಹಾಕಿದ್ರಾ? ಸಾಕು ಬಿಡಿ, ಸಾಕು ಅನಿಸುತ್ತೆ. ಸಾಕು. ನೆಕ್ಸ್ಟ್ ತುಪ್ಪ ಹಾಕ್ಕೊಳ್ಳಿ. ಪರವಾಗಿಲ್ಲ, ಮಾಡ್ತವ್ರೆ, ಜಸ್ಟ್ ಕೇಳಿತ್ತಷ್ಟೇ. ಓಕೆ, ಈಗ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದಾರೆ. ಇರ್ರಿ, ಅದು ಕಾಯಿಲಿ. ಏನ್ರಿ ಅರ್ಜೆಂಟ್ ನಿಮಗೆ? ಗೈಸ್, ರೆಸಿಪಿ ನಮ್ಮ ಮಮ್ಮಿ ಹೇಳಿರೋದು, ಓಕೆನಾ? ಯಾಕಂದರೆ ಯೂಶ್ವಲಿ ಮನೇಲಿ ಮಮ್ಮಿ ನಾವು ಟೊಮೆಟೊ ಬಾತು ಪಲಾವೆಲ್ಲ ಜಾಸ್ತಿ ತಿಂತೀವಿ. ಇಲ್ಲಿ ಅಮ್ಮ ಮನೇಲಿ ಅಂದರೆ ಮನೋಜ್ ಅವ್ರ ಮನೇಲಿ ಮಾರ್ನಿಂಗ್ ರೊಟ್ಟಿ ಜಾಸ್ತಿ ತಿಂತಾರಲ್ಲ, ಸೊ ಇದು ಮಾಡಿ ಹ್ಯಾಬಿಟ್ ಇಲ್ಲ. ಹಾಗಾಗಿ ನಮ್ಮ ಮಮ್ಮಿ ಹತ್ರ ಕೇಳಿದ್ವಿ, ಏನು ಅದನ್ನು ರಿಪೀಟಾಗಿ ಜಾಸ್ತಿ ಉರಿ ಆಯಿತು ಸಾಹೇಬ್ರೆ, ನೋಡ್ಕೊಂಡು ಮಾಡಿರಿ. ಇವಾಗ ಹಾಕಿ. ಇವಾಗ ಇದಕ್ಕೆ ಪಲಾವ್ ಐಟಮ್ ಹಾಕ್ಕೊಂಡು, ಜಾಸ್ತಿ ಬಿಸಿ ಆಯ್ತಪ್ಪ. ಹಾಕಿ ಚಿಟಪಟ ಮಾಡ್ತಿದ್ದಾರೆ ಗಾಯ್ಸ್. ಈರುಳ್ಳಿ ಹಾಕಿ. ಫಸ್ಟ್ ಈರುಳ್ಳಿ ಫುಲ್ ಈರುಳ್ಳಿ ಹಾಕ್ಬಿಡಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗ್ತಾಯಿದೆ. ಇದಾದಮೇಲೆ ಇದು ಫ್ರೈ ಆಗಲಿ ಫಸ್ಟು. ಅದು ಫುಲ್ಲು ಸುತ್ತ ಫ್ರೈ ಮಾಡಿ. ನಿಮಗೆ ಏನು ತೀಸ್ತಾ ಇದ್ದೀರಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಎಷ್ಟು ಹಾಕ್ತಾ ಇದ್ದಾರೆ ಹಾಕ್ಕೊಳ್ಳಿ. ಸಾಕು ಅನಿಸುತ್ತೆ. ಫಸ್ಟ್ ಫ್ರೈ ಮಾಡಿ. ಪರವಾಗಿಲ್ಲ ಗೈಸ್, ಆಸಕ್ತಿ ಇದೆ ಕುಕ್ಕಿಂಗಲ್ಲಿ. ಅದು ಹಸಿ ಥರ ಹೋಗಬೇಕು. ಇವತ್ತು ಟೊಮೆಟೊ ಬಾತು, ಮತ್ತು
ನಮ್ಮ ಅತ್ತೆ ಹಪ್ಪಳ ಮಾಡ್ತಾರೆ, ಅದು ಕೂಡ ಬ್ಲಾಗ್ ಮಾಡ್ತೀನಿ. ಹಪ್ಪಳ ಅಂದರೆ ಹೋಮ್ ಮೇಡ್, ಮನೆಯಲ್ಲೇ ಮಾಡಿ ನಾವು ಹಪ್ಪಳ ತಿನ್ನೋದು. ಹೊರಗಡೆ ಅಂದರೆ ಅದು ಪ್ಯಾಕೆಟ್ ಬರುತ್ತಲ್ಲ ಅದು ಕೂಡ ತರ್ತೀವಿ, ಬಟ್ ಜಾಸ್ತಿ ಅವರು ಮನೆಯಲ್ಲೇ ಮಾಡ್ತಾರೆ, ಅದು ಕೂಡ ಮಾಡ್ತೀವಿ. ಅಷ್ಟರಲ್ಲಿ ಇನ್ನೂ ಹೋಗಬೇಕು. ಹಾಕೊಳ್ಳಿ. ಆ್ಯಕ್ಚುಲಿ ಅದು ಫ್ರೈ ಮಾಡ್ತಾ ಅದು ಚಿಕ್ಕದಾಗುತ್ತೆ, ಅದನ್ನು ಫುಲ್ ಹಾಕೊಂಬಿಡಿ. ಹಾಕೊಂಡಿದ್ದೀವಿ. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಹಂಗೆ ಫ್ರೈ ಮಾಡ್ತಾ ಸ್ವಲ್ಪ ಅರಿಶಿನದ ಪುಡಿ ಜಾಸ್ತಿ ಹಾಕಿ ಹಾಂ ಸಾಕು. ಈಗ ಉಪ್ಪು ಹಾಕ್ಕೊಳ್ಳಿ. ಅಲ್ಲೇ ಏನ್ರಿ ಉಪ್ಪು ಪಾಬೇಕಲ್ಲ, ಫುಲ್ ನಿಮಗೆ ತಿನ್ನಿಸ್ತೀನಿ. ಹಾಂ ಮಿಕ್ಸ್ ಮಾಡಿ ಗೈಸ್. ಇದು ಕಂಪ್ಲೀಟ್ ಗೊಜ್ಜು ಥರ ಆಗಬೇಕು, ಅಂದರೆ ಅದು ಫುಲ್ಲು ಸ್ಮ್ಯಾಶ್ ಆಗಿ ಅಲ್ಲೇನೇನು ಮಸಾಲೆ ಹಾಕಿದ್ರು ಅದೆಲ್ಲ ಅದ್ರ ಜೊತೆ ಟೊಮೆಟೊ ಜೊತೆ ಬ್ಲೆಂಡ್ ಆಗಿ ಫುಲ್ ಚಿಕ್ಕದಾಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು. ಅರಿಶಿನ ಸ್ವಲ್ಪ ಜಾಸ್ತಿ ಆಯಿತು. ಪ್ರೌಡ್ ಆಫ್ ಯು ಮೈ ಬಾಯ್, ಪ್ರೌಡ್ ಆಫ್ ಯು. ಚಿಕನ್ ಮಾಡೋರಿಗೆ ಟೊಮೆಟೊ ಬಾತ್ ಮಾಡೋಕ್ಕೆ ಬರಲ್ವಾ? ಹಾಂ ಹೇಳಿ, ಬರುತ್ತಾ? ಅದಂಗೆ ಮಿಕ್ಸ್ ಮಾಡ್ತಾ ಇರಬೇಕು, ಫುಲ್ಲು ಒಂಥರ ಗೊಜ್ಜು ಥರ ಆಗುತ್ತೆ. ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಒಟ್ಟಿಗೆ ಹಾಕೋಣದು ಮಾಡಿ. ಅದು ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಅದು ಟೇಸ್ಟೇ ಒಂಥರ ಆಗಿಬಿಡುತ್ತೆ. ಏನೋ ಮಾಡ್ತಾ ಇದ್ದಾರೆ, ಮಾಡಿ. ಇದೆ ಇವಾಗ. ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಸಾಕು. ಅದಕ್ಕೆ ಆಪ್ಷನಲ್ ಇದೆ ಗೈಸ್, ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಖಾರದ ಪುಡಿ, 3ರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೋಬೋದು. ನಾವು ಖಾರದ ಪುಡಿ ಬೇಡ ಅಂದ್ಬಿಟ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀವಿ. ಈಗ ಇದು ಮಿಕ್ಸ್ ಆಗಬೇಕು. ಮಿಕ್ಸ್ ಆಗ್ತಾ ಇದೆ. ಅದಾದಮೇಲೆ ಅಕ್ಕಿ ನೋಡಿ ಇಲ್ಲಿ ತೊಳೆದಿಟ್ಟಿದ್ದಾರೆ. ಆಮೇಲೆ 1 ಸ್ಪೂನ್ ಮೊಸರು ಹಾಕಿ ಫಿನಿಶ್ ಆಯಿತು, ರೆಡಿ ಟು ಈಟ್. ಉಪ್ಪು ಒಂಚೂರು ಟೇಸ್ಟ್ ಮಾಡಲೇಬೇಕು, ಬಿಕಾಸ್ ಅವರು ಕೈ ಅಳತೆಯಲ್ಲಿ ಹಾಕಿದ್ರಲ್ವ, ಸ್ಪೂನಲ್ಲಿ ಗೊತ್ತಾಗಲಿಲ್ಲ. ಸೊ ಅದೊಂಚೂರು ಟೇಸ್ಟ್ ಮಾಡಬೇಕು. ಬರ್ತಾ ಇದೆಲ್ಲ ಸ್ಮೆಲ್ಲು ಇದೆ ಸೇಮ್ ಒಳ್ಳೆ. ಹಾಂ, ಈಗ 1 ಸ್ಪೂನ್ ಸಾಕು. ಸಾಕು, ಜಾಸ್ತಿ ಆಯಿತು. ಮೊಸರು ಹಾಕ್ಕೋಬೇಕು. ಓಕೆ, ಇದು ಫುಲ್ ಕಂಪ್ಲೀಟ್ ಟೊಮೊಟೊ ಬಾತ್ ಮಸಾಲೆ ಏನಿದೆ ಅದು ಫುಲ್ ರೆಡಿ ಆಯಿತು. ಈಗ ಅಕ್ಕಿ ಹಾಕ್ಕೊಂಡ್ರೆ ಅನ್ನ ಆಗುತ್ತೆ. ಅದಾದಮೇಲೆ ಟೊಮೆಟೊ ಬಾತ್ ರೆಡಿ ಟು ಈಟ್. ಸಿಗ್ತೀನಿ ಇದ್ದೀವಿ. ಇದು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಅಮ್ಮಗೆ ಅಳತೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ ನೀರು ಹಾಕ್ಕೊಂಡ್ವಿ. ಸಾಕ್ಬಿಡ್ರಿ. ಏನ್ರಿ ನೀವು ಅಡುಗೆ ಮಾಡೋ ಉತ್ಸಾಹ ನೋಡ್ತಾ ಇದ್ರೆ ಅಬ್ಬಾ. ನಮಗೆ ಅಳತೆ ಗೊತ್ತು, ನಿಮಗೆ ಲೈಕ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಅಳತೆ ಪ್ರಕಾರ ಅಕ್ಕಿನ ತೊಳೆದು ಹಾಕ್ಕೊಳ್ಳಿ. ನಾವು 3 ಜನ ಇರೋದು, ಸೊ ಹಾಗಾಗಿ ಎಷ್ಟಿಟ್ಟಿದ್ದಾರೋ ಗೊತ್ತಿಲ್ಲ. ಎಷ್ಟು ಗ್ಲಾಸ್ ಅಕ್ಕಿ ಇಟ್ಟಿದ್ದೀರಾ? 3 ಗ್ಲಾಸ್. 3 ಗ್ಲಾಸ್ ಅಕ್ಕಿ ಇಟ್ಟಿದ್ದಾರೆ. ನನ್ನ ಮೈದ್ನ ಬ್ಯಾಂಗ್ಳೂರಲ್ಲಿರೋದು, ಅವ್ರು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಾವು 3 ಜನ ಇಲ್ಲಿರೋದು. ಈಗ ಇದಾಗ್ತಾ ಇದೆ.
ಮುಚ್ಚಿಟ್ಬಿಡೋಣ. ಇದನ್ನ ಬಿಟ್ಟಿದ್ದೀವಿ, ಲೈಕ್ ಇದು ಅನ್ನ ಆಗಬೇಕಲ್ವಾ, ಸೊ ಇದ್ರ ಮೇಲೆ ಈಗೇನು ಪಾತ್ರೆ ಏನು ಮುಚ್ಚಲ್ಲ. ಆಮೇಲೆ ಅದು ಕುದ್ದಿದ ಮೇಲೆ ಗೊತ್ತಾಗುತ್ತೆ ಅದು ಹೇಗೆ ಬಂದಿದೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ, ಯಾರು ಸ್ಕಿಪ್ ಮಾಡಬೇಡಿ, ವೀಡಿಯೋನ ಕಂಪ್ಲೀಟ್ ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ತೀನಿ, ಅದು ರೆಡಿ ಆದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋವರೆಗೂ ಸಮಾಧಾನ ಇಲ್ಲ. ಹೋಗಿ ಬಂದು ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅದು ಆಲ್ರೆಡಿ ಕುದೀತಾ ಇದೆ ಗೈಸ್. ಅವರು ಚೆಕ್ ಮಾಡ್ತಾ ಇದ್ದಾರೆ, ಬಿಕಾಸ್ ಅವ್ರು ಮಾಡಿರೋದಲ್ವಾ, ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ, ಫ್ಲಾಪ್ ಆಗಿಬಿಡುತ್ತಾ ಅಂತ ಅವ್ರಿಗೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ಬರ್ತಾ ಇದೆಯಾ ಬಾಯಿಲಿ ನೋಡು, ಸ್ಮೆಲ್ ಬರ್ತಾ ಇದೆಯಾ, ಅದು ಫ್ಲೇವರ್ದು ಸ್ಮೆಲ್ ಬರ್ತಾ ಇದೆಯಾ ನೋಡು ಅಂತ. ನಾನು ಅದೇ ಕ್ಯಾಪ್ಚರ್ ಮಾಡೋಣ, ಅದನ್ನು ಹೈಡ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತು ಅವ್ರು ಬಂದುಬಿಟ್ರು. ಆಗ್ತಾಯಿದೆ, ರೆಡಿ ಆಗ್ತಾಯಿದೆ, ಸ್ಮೆಲ್ ಬರ್ತಾಯಿದೆ ಸ್ವಲ್ಪ. ನೋಡೋಣ ಹೇಗಿರುತ್ತೆ ಅಂತ. ಇದಕ್ಕೆ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಈಗ ಟೈಮ್ ಇಲ್ಲ, ಸೊ ಹಾಗಾಗಿ ಜಸ್ಟ್ ಟೊಮೆಟೊ ಬಾತ್ ಮಾಡಿದ್ವಿ. ಏನು ಮಾಡಿದ ಮೇಲೆ ಕರೆಕ್ಟ್ ಆಗಬೇಕು, ವೇಸ್ಟ್ ಆಗಬಾರ್ದು. ಕರೆಕ್ಟ್ ಆಗುತ್ತೆ, ನೀವೇ ಅಲ್ವಾ ಮಾಡಿರೋದು, ಅದಕ್ಕೆ ಹೇಳಿದ್ದು. ಅಲ್ಲ ಗೈಸ್, ಚಿಕನ್ ಮಾಡೋರಿಗೆ ಟೊಮೆಟೊ ಬಾತ್ ಎಲ್ಲ ಯಾವಿದು ಹೇಳಿ. ಈಗ ಚಿಕನ್ ಮಸಾಲೆ ಎಲ್ಲ ಮಾಡಿರ್ತೀರಲ್ವ ನೀವು, ಗೊತ್ತಿರುತ್ತೆ ತಾನೇ. ಈಗ ಅದು ಸ್ಮೆಲ್ ಬರ್ತಾ ಇದೆಯಾ ಇಲ್ವಾ? ಚೆನ್ನಾಗಿ ಬರ್ತಾ ಇದೆಯಾ? ಓಕೆ, ಅದು ಕಂಪ್ಲೀಟ್ ನೀಟಾಗಿ ಆಗೋವರೆಗೋರ್ಗೆ ಹೇಗೆ ಬರುತ್ತೋ ಅಂತ ನೋಡೋಣ. ಏನೋ ಚೆನ್ನಾಗಿ ಬಂದಿಲ್ಲ ಅಂದರೆ ಏನ್ರಿ ನಮ್ಮ ಅತ್ತೆಮ್ಮ ನೋಡ್ತಾ ಇದ್ದಾರೆ ಹಿಂಗೆ ಕ್ಯಾಮ್ರಾನ. ಚೆನ್ನಾಗಿ ಬಂದಿಲ್ಲ ಅಂದರೆ ಮನೋಜ್ ಅವ್ರಿಗೆ ತಿನ್ಸೋದು, ಓಕೆನಾ? ಓಕೆ, ನೀವೇ ತಿನ್ಬೇಕು ಫುಲ್ಲು. ಓಕೆ, ತಿಂತೀನಿ. ಓಕೆ, ತಿಂತಾರ. ಚೆನ್ನಾಗಿ ಹಾಂ, ಒಂದು ಬಾಕ್ಸ್ ಹಾಕೊಂಡು ಅವ್ರ ಫ್ರೆಂಡ್ಸು ಕೊಡ್ತಾರೆ ಅಷ್ಟೇ, ಅವರೇ ತಿನ್ಕೊತಾರೆ ಆರಾಮಾಗಲ್ವಾ, ಅಷ್ಟೇ. ಇಲ್ಲ, ಚೆನ್ನಾಗಿ ಬರುತ್ತೆ, ನೋಡೋಣ. ಫೈನಲಿ ಟೊಮೆಟೊ ಬಾತ್ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಮಾಡಾದ್ಮೇಲೆ ನಮ್ಮ ಅತ್ತೆ ಮಾಡ್ತಾರೆ. ಅವ್ರು ಫಸ್ಟ್ ನೀನೇ ಮಾಡು ಅಂದ್ರು, ಅದಕ್ಕೆ ಮಾಡ್ತಾರೆ. ಮನೋಜ್ ಅವ್ರು ಮಾಡಿರೋ ಟೊಮೆಟೊ ಬಾತ್ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅಷ್ಟೇ, ಅಷ್ಟು ಬಿಟ್ಟರೆ ಸಕಲಾಗಿದೆ. ನೀವೇ ಅಲ್ವಾ ಮಾಡಿರೋದು, ಹೇಳಿ. ನಿಜ ಚೆನ್ನಾಗಿದೆ, ನಿಜವಾಗ್ಲೂ ಉಪ್ಪು ಕಡಿಮೆ ಇದೆ. ಓಕೆನಾ? ಈಗ ಕರೆಕ್ಟ್ ಇದೆ. ಈಗ ಅಮ್ಮ ಕೊಡಿ ಮಾಡ್ತಾ ಇದ್ದಾರೆ. ಅಮ್ಮ ಆನೆಸ್ಟಾಗಿ ಹೇಳಿ ಹೆಂಗಿದೆ ಅಂತ, ಆರಾಮಾಗಿ ತಿನ್ಬಿಟ್ಟು ಹೇಳಿ. ಉಪ್ಪು ಕಮ್ಮಿ ಆಯಿತು ಅನಿಸುತ್ತೆ. ಇನ್ನೂ ಸ್ಪೂನ್ ತಿಂತವ್ರೆ. ಸಖತ್ತಾಗಿದೆ, ಚೆನ್ನಾಗಿದೆಯಾ? ನನ್ನ ಮಗ ಮಾಡಿದ್ದು ಸೂಪರಾಗಿದೆ. ಟೊಮೆಟೊ ಬಾತ್ ಚೆನ್ನಾಗಿದೆಯಾ? ಓಕೆ, ಅವ್ರಿಗೂ ಇಷ್ಟ ಆಯ್ತಂತೆ, ತಿಂತಾ ಇದ್ದಾರೆ ಗೈಸ್. ನಾನು ತಿಂತೀನಿ ಅಂತ ಅವ್ರಿಗೆ ಹೊಟ್ಟೆ ಹಶ್ವಾಗಿದೆ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಈಗ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಹಪ್ಪಳ ಮಾಡೋ ವ್ಲಾಗ್, ಅದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಯಾರೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಮಾಡಿಬಿಡಿ, ಬಾಯ್.